ಹಿಂಗೆ ತಲ್ಲ ಇವ ಮತ್ತಾರು ಬರ್ತಿದ್ದಾರೆ? ಅದೇ ಟಗರು 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 ಬರ್ತಿದಾರ? ಬರ್ತಾರೆ, ಹೆಂಗ್ ಬರ್ತಾರೆ ನೋಡಿ. ಸರ್ ಏನ್ ಸರ್ ನಿಮ್ ಮಾವಳಿ, ಸದನದಲ್ಲಿ ನಿಮ್ದೇ ಕದನ, ನಿಮ್ ಮುಂದೆ ಮಾತಾಡೋರು ಒಬ್ರು ಯಾರಿಲ್ಲಲ್ಲ ಸರ್. ಏನ್ ಸರ್ ನಿಮ್ ಟಾಂಟು, ಏನ್ ಸರ್ ನಿಮ್ ಡೈಲಾಗು? ಮುರುಘ ತಲೆವ ನೀನ್ ನೋಡದೇ ಇಲ್ಲ ಹೆಂಗಿತ್ತು? ಸೂಪರ್ ಸೂಪರ್ ಆಗಿತ್ತು. ಬೆಳಗಾವಿ ಅಧಿವೇಶನದಲ್ಲಿ ಬರೀ ಕುರ್ಚಿದೇ ಮಾತು ನೋಡು ಕಪಾಲ್ಕೆ. ಅಭಿವೃದ್ಧಿ ಮಾತು, ಅಭಿವೃದ್ಧಿಯ ಮುನ್ಸೂಚನೆ, ಅಭಿವೃದ್ಧಿ ಆಗಿರೋ ಪಕ್ಷಿ ನೋಟ, ಇವೆಲ್ಲವನ್ನು ಸಮ್ಮಿಳನ ಮಾಡಿದ್ವಿ. ಏನಲ್ಲಿರೋರು ಅಯ್ಯೋ ನಿಮ್ ಕುರ್ಚಿ ಇದೆಯಾ, ನೆಕ್ಸ್ಟ್ ಅಧಿವೇಶನ ನಡೆಸ್ತೀರಾ, ಈ ತರ ಎಲ್ಲ ಕೇಳೋದ. ನಾನು ಹೇಳಿದೆ 5 ವರ್ಷ ನಾನೇ ಸಿಎಂ, 2028ಕ್ಕೂ ನಮ್ಮ ಪಕ್ಷ ಬರ್ತದೆ, ಆಗ್ಲೂ ನಾನೇ ಸಿಎಂ ಅಂದೆ. ಎಲ್ಲ ತಂಡ ಹೊಡೆದ್ಬಿಟ್ರು. ಏನದು ಎಲ್ಲ ಭ್ರಮೆ ಬಿಡು. ಏನಿಲ್ಲ ಸರ್, ಇನ್ನು 5 ವರ್ಷ ನೀವೇ ಸಿಎಂ ಅಂತ ಹೈಕೋರ್ಟ್ ಏನಾದ್ರು ಅಪ್ರೂವಲ್ ಕೊಟ್ಟಿದೆ ಸರ್? ಹೈಕೋರ್ಟ್ ಅಲ್ಲ, ಅದು ಹೈಕಮಾಂಡ್. ಇವನು ಗೊತ್ತು, ನಿನಗೆ ಗೊತ್ತಿಲ್ಲ. ಇವನು ಎಳ್ಳಿಂಬೆಕಾಯಿ, ಇವನು ನಿಂಬೆಕಾಯಿ ಇಲ್ಲ. ಇವನೇನು ಗೊತ್ತಾ, ಶುಂಡೋಗಿರೋ ನಿಂಬೆ ಹಣ್ಣು. ಈ ತಿಂಗಳಾದ್ಮೇಲೆ ಗಾಡಿಗೆ ಆಯುಧ ಪೂಜೆ ಮಾಡ್ಬಿಟ್ಟು ಕಟ್ಟಿರೋದು ಒಣಗ್ಬಿಟ್ಟು ಒಂದು ತಿಂಗಳಾದ್ಮೇಲೆ ಇರುತ್ತಲ್ಲ, ಆ ತರ. ಅಂದ್ರೆ ನಿಮಗೆ ಗಾಳಿ ಚಳಿ ಮಳೆ ಎಲ್ಲ ಒಡೆದು ಶುಂಡಿದಾನೆ ಇವ. ಅಂದ್ರೆ ಶುಂಡೋಗಿರೋ ನಿಂಬೆ ಹಣ್ಣು ನಮ್ ಕಡೆ. ಏನ್ ಗೊತ್ತಾ, ಹೈಕಮಾಂಡ್ ಆದೇಶ ಅಲ್ಲಪ್ಪ, ವರ್ಕ್ ಈಸ್ ವರ್ಷೇಪ್. ಕರೆಕ್ಟ್. ಯಾಕೆ ಸಿಎಂ ಕುರ್ಚಿ ಇವೆಲ್ಲ ವಿಚಾರ ಇಲ್ಲ, ನಮ್ದು ಅಭಿವೃದ್ಧಿ ಮಂತ್ರ. ಏನ್ ಸದನದೊಳಗೆ ಬಂದ್ಬಿಟ್ಟು ಅವರು ಏನ್ 2,000 ರೂಪಾಯಿ ಹಾಕಿಲ್ಲ ನೀವು? 2 ತಿಂಗಳು 10,000 ಕೋಟಿ ಆಯ್ತಲ್ವಾ? 10,000 ಕೋಟಿ ಆಗ್ಲಿ, ನಾವು ಕೊಡ್ತಾ ಇದೀವ. ಆಲ್ರೆಡಿ 20 ತಿಂಗಳ ಮೇಲೆ ಕೊಟ್ಟಿದೀವ. ಅಂದ್ರೆ ಇನ್ನೂ ಕೊಡಲ್ಲ. 2 ತಿಂಗಳು ಕೊಡ್ತಾರೆ. ಆದರೆ ಅದು ಎಲ್ಲೋಯ್ತು ಅಣ್ಣ? ಏನ್ ತಗೊಂಡೇನ ನುಂಗಿ ನೀರು ಕುಡಿದು ಬಿಟ್ರ? ಎಲ್ಲವನ್ನು ಕೂಡ ಹಂಚ್ತಾ ಇದ್ದೀವಿ. ಆದ್ರಿಂದ ಆರ್ಥಿಕವಾಗಿ ಒಂದಷ್ಟು ಮುಗ್ಗಟ್ಟು ಬಂದಾಗ 1 ತಿಂಗಳು 2 ತಿಂಗಳು ಮುಂದೆ ಹೋಯ್ತದೆ. ನಾನು ಅದಕ್ಕೆ ಕೇಳಿದೆ, ಅಲ್ಲಪ್ಪ ಪಂಚ ಗ್ಯಾರಂಟಿ ಕೊಟ್ಟಾಗ 2,000 ರೂಪಾಯಿ ಹಾಕ್ಬಿಡ್ತಾರೆ ಇವರು. 2,000 ರೂಪಾಯಿ ಇವರು ದುಡ್ಡು ಕೊಡ್ತಾರ? ಕೊಡಲ್ಲ. ಇದು ಯಾವ ಗ್ಯಾರಂಟಿ ಅಂದವ್ರು ಈಗ ನಮ್ಮ ಗ್ಯಾರಂಟಿ ಬಗ್ಗೆ, ನಮ್ಮ ಗ್ಯಾರಂಟಿ ಹಣದ ಬಗ್ಗೆ ಅವ್ರು ಹೋರಾಟ ಮಾಡ್ತಾವ್ರೆ. ನಿಮ್ ಗ್ಯಾರಂಟಿ ಚೆನ್ನಾಗಿದೆ ಅಂತ ಅವ್ರು ಒಪ್ಕೊಂಡವ್ರೆ. ಪಕ್ಷ ತೆನೆ ಪಕ್ಷ ನಮ್ಮ ಗ್ಯಾರಂಟಿಗಳನ್ನ ಮೆಚ್ಚಿ ಇವತ್ತ ಯಾಕೆ ದುಡ್ಡು ಕೊಟ್ಟಿಲ್ಲ? 2,000 ಕೊಡಿ. ಯಾಕೆ ಕೊಟ್ಟಿಲ್ಲ? 2,000 ಯಾವುದು? ನಮ್ಮ ಸ್ಕೀಮು. ಏನ್ ಗೊತ್ತಾ, ಹೇಳ್ತೀನಿ. ಈಗ ಯಾರ್ಯಾರೋ ಚಾಂಪಿಯನ್ ಆದ್ರು, ಸ್ಪೋರ್ಟ್ಸ್ಲಿ ಚಾಂಪಿಯನ್ ಆದ್ರು, ಅಥ್ಲೆಟಿಕ್ಸ್ಲಿ ಚಾಂಪಿಯನ್ ಆದ್ರು, ಖೋಖೋಲ್ ಚಾಂಪಿಯನ್ ಆದ್ರು, ಮಹಿಳಾ ಕ್ರಿಕೆಟ್ ಅಲ್ಲಿ ವಿನ್ ಆದ್ರು. ಒಬ್ಬರ ಹೆಸರು ಗೊತ್ತಾ ನಿನ್ಗೆ ತಲೆವ? ನಿನಗೆ ಗೊತ್ತೇನೆಯ? ಗೊತ್ತಿಲ್ಲ. ಈ ತರ ವಿಚಾರಗಳು ಯಾರ್ಯಾರು ಸಾಧನೆ ಮಾಡಿದ್ರು ಅದ್ರ ಬಗ್ಗೆ ನಿಮ್ಗೆ ಒಲಿಲ್ಲ. ಅದ್ಯಾರೋ ನಿಂತ್ಕೊಂಡ್ಬಿಟ್ಟು ಈ ತರ ಮಾಡಿದವ್ರು ಈ ಸಾಂಗು ಫುಲ್ಲು ಟಾಪ್ ಟು ಬಾಟಮ್ ಹೇಳ್ತಿದ್ರಿ. ಅದ್ಯಾರೋ ಒಂಚೂರು ಬಟ್ಟೆ ಗನ್ಕಂಡು ಹಿಂಗೆ ಮಾಡಿದ್ರು ಅಂತ ಅವರೇ ಸ್ಟಾರ್ಗಳು. ಅವ್ರ ಜೊತೆ ಫೋಟೋ. ಅದ್ಯಾರೋ ಮಾಂಸ ತಿಂದ್ರು ಚೆನ್ನಾಗಿ ಅಂತ ಅವ್ರ ಜೊತೆ ಫೋಟೋ. ಅದ್ಯಾರೋ ನೆಲಕ್ಕೆ ಬಿದ್ದು ಒದ್ದಾಡಿದ್ರು ಅಂತ ಅವ್ರ ಜೊತೆ, ಹುಚ್ಚುಚ್ಚಾಗಾಡಿದ್ರು ಅಂತ. ಏನು ಅವ್ರಿಗೆ ಫ್ಯಾನ್ ಬೇಸ್ ಮಾಡ್ಕೊಂಡು ನೀವು ರಾಜ್ಯದಲ್ಲಿ ಯಾವಕ್ಕೆ ಒತ್ತು ಕೊಡಬೇಕು? ಶಿಕ್ಷಣ, ಯಾರ್ಯಾರು ಪದವೀಧರರು ಬಂದರು, ಯಾರ್ಯಾರು ರ್ಯಾಂಕ್ ಬಂದರು, ಯಾರ್ಯಾರು ಅಥ್ಲೆಟಿಕಲಿ ಫಸ್ಟ್ ಬಂದರು, ಯಾರ್ಯಾರು ಪ್ರಶಸ್ತಿ ತಗೊಂಡ್ರು, ಯಾರ್ಯಾರು ಗೆದ್ರು, ಯಾರ್ಯಾರು ಸಾಹಿತ್ಯದಲ್ಲಿ ಇದ್ದಾರೆ, ಸಂಸ್ಕೃತದಲ್ಲಿದ್ದಾರೆ. ಅಂದರೆ ನಮ್ಮ ಸಂಸ್ಕೃತಿ, ಸಾಹಿತ್ಯ, ಕನ್ನಡ ಆಟೋಟಗಳು ಇವುಗಳನ್ನ ಯಾರು ಬೆಳೆಸ್ತಾ ಇದ್ದಾರೆ ಅವರೇ ನಿಜವಾದ ಕನ್ನಡ ನಾಡಿನ ರತ್ನಗಳು. ಇದನ್ನೆಲ್ಲ ಬಿಟ್ಬಿಡ್ತಿದಾರಿ. ಯಾವುದಕ್ಕೆ ಗೊತ್ತಾ ನೀವು ಒತ್ತು ಕೊಡೋದು? ಯಾಕಪ್ಪ ಅದನ್ನ? ಯಾವ್ದದು ಸ್ಟೆಪ್ಪು? ಅದು ಯಾವ್ದಪ್ಪ ಅದು? ಇದೆಲ್ಲ ಒಂದು ಸ್ಟೆಪ್ ಏನ್ರಿ? ನಾವಾಗ್ತೀವಿ ನೋಡಿ ಕೈಯಲ್ಲಿ ಆ ದಿಟ್ಟಿಟ್ಟ ಕೈ ಎತ್ತಿದೆಲ್ಲ ಅದೇನೊಂದ್ಸರಿ ಗಂಡ್ಬಿಡೋದಂತ ಈಗ ಅವೆಲ್ಲ ಚಿತ್ರಕರಣ ನೋಡ್ಬಿಟ್ಟು ನೀವೆಲ್ಲ ಸಂಪೂರ್ಣವಾಗಿ ಕೆಟ್ಟೋಗ್ಬಿಟ್ಟಿದ್ದೀರಿ. ಚಿತ್ರ ನೋಡಲ್ಲ ಸರ್. ಈಗ ಸದ್ಬಳಕೆ ಆಗಬೇಕು, ದುರ್ಬಳಕೆ ಆಗ್ತೈತೆ. ಮೊನ್ನೆ ಏನ CM ಕುರ್ಚಿಯಿಂದ ತಳ್ಳಿ ಅವ್ರನ್ನ ಎಳ್ದಿಟ್ಬಿಟ್ರು. ನನಗೆ ಅವ್ರ ಮೇಲೆಲ್ಲ ಕಂಪ್ಲೇಂಟ್ ಹೋಗಿದೆ. ಇನ್ನೊಂದೇನು ಗೊತ್ತಾ, ಇದನ್ನ ಸದ್ಬಳಕೆ ಮಾಡ್ಕೋಬೇಕು.
ಮೊನ್ನೆ ಏನು ಮಾಡಿದ್ದಾರೆ ಮೈಸೂರು ಕಡೆನೋ ಒಂದು ಚಿರತೆ ಬಂದಿದೆ ಅಂತ ಹಾಕರೆ, ಚಿರತೆ ಓಡಾಡ್ತು ಅಂತ ಹಾಕ್ಬಿಟ್ಟವ್ರೆ. ಆಮೇಲೆ ಏನು ಎಲ್ಲ ಅರಣ್ಯ ಇಲಾಖೆಯವರೆಲ್ಲ ಸುತ್ತಾಡಿ ಕೊನೆಗೆ ನೋಡಿದ್ರೆ ಆ ಜಾಗದಲ್ಲಿ ಒಂದು ಆನೆ ಬಂದು ನೀರು ಕುಡಿತು ಅಂತ ಹಾಕಿದ್ದಾರೆ, ಜಿಂಕೆ ಬಂದು ನೀರು ಕುಡಿತು ಅಂತ ಹಾಕಿದ್ದಾರೆ, ಮರದ ಮೇಲೆ ಕೂತಾ ಇದೆ ಅಂತ ಹಾಕಿದ್ದಾರೆ. ಆಗ ಅವ್ರಿಗೆ ಇದು ಫೇಕ್ ಅಲ್ಲ ಇದು ಫೇಕ್, ಚಿರತೆ ಬಂದಿಲ್ಲ ಅಂತೇಳಿ ಅವನ ಮೇಲೆ ಕಾನೂನು ಕ್ರಮ ಜರುಗಿಸ್ತವ್ರೆ. ಆದ್ರಿಂದ ಈ ಥರ ವಿಚಾರಗಳು ಬಿಟ್ಟಾಕಿ. ಇದಕ್ಕಾಗಿ ನಾವು ಹಲವು ಮಂಡನೆಗಳನ್ನ ಮಾಡಿದ್ದೀವಿ, ಮಸೂದೆಗಳು ಮಾಡಿದ್ದೀವಿ, ಗೊತ್ತಾಯ್ತಲ್ಲ. 5 ವರ್ಷ ನೀವೇ CM, ಸಾಧ್ಯ ಆದರೆ 2028ಕ್ಕೂ ಟ್ರೈ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಓಕೆ ಮೈಮೇನ್ ಸರ್ ಅಂದ್ರೆ ನನಗೆ ಯಾವಾಗ ನಾನು ಸಕ್ಸಸ್ ಕಾಣ್ತೀನಿ, ನನ್ನ ಕೆಲಸ ಫುಲ್ ವರ್ಕೌಟ್ ಆಗಿದೆ ಅನ್ಸುತ್ತೆ, ಆವಾಗ ನಾನು ಹಿಂದ್ಗಡೆ ಕೈ ಕಟ್ಕೊಂಡು ಅಂತ ವಿಷಲ್ ಹೊಡ್ಕೊಂಡು ಬರ್ತೀನಿ. ದಟ್ ಈಸ್ ದ ಸಿಂಬಲ್ ಆಫ್ ವಿಕ್ಟ್ರಿ. ಮುರುಘಾ, ಇನ್ನೂ 2.5 ವರ್ಷ ನಿಮ್ಮ CM ಕುರ್ಚಿ ನಿಮಗೆ ಅಂತ ಕಂಡೀಷನ್ ಆಗಿ ಸಿಗುತ್ತಾ? ಇನ್ನು 2.5 ವರ್ಷ ನಮ್ಮ CM ಕುರ್ಚಿ ಗಟ್ಟಿಯಾಗಿರ್ತದೆ, ಯಾರೊಬ್ರು ಅಳ್ಳಾಡ್ಸಕ್ಕಾಗಲ್ಲ. ತಗಡು ಶೀಟ್ ಹಾಕಿ ಮೊಳೆ ಒಡೆದು ಅದನ್ನ ಬಂದೋಬಸ್ತ್ ಮಾಡಿದೀವಿ. ಯಾರು ಅಳ್ಳಾಡ್ಸಕ್ಕಾಗಲ್ಲ, ಉಳ್ಳಾಡ್ಸಕ್ಕಾಗಲ್ಲ, ಕಿತ್ತಕ್ಕಾಗೋದಿಲ್ಲ, ಬಗದಾಕಕ್ಕಾಗೋದಿಲ್ಲ, ನೆಗೆದಾಕಕ್ಕಾಗೋದಿಲ್ಲ, ಅದ್ರ ಮೇಲೆ ಉಳ್ಳಾಡಕ್ಕಾಗೋದಿಲ್ಲ, ಅದ್ರ ಮೇಲೆ ಕೈನೂ ಟಚ್ ಮಾಡಂಗಿಲ್ಲ. ಆ ಮಟ್ಟದಲ್ಲಿ ತುಕ್ಕಿಡಿದಿರೋ ತಗಡು ಕತ್ತಿಗಳನ್ನೆಲ್ಲ ಸೇರಿಸಿ ಅದನ್ನ ಸಂಪೂರ್ಣವಾಗಿ ಬಂದೋಬಸ್ತ್ ಮಾಡಿದೀವಿ. ಯಾವ ಮಟ್ಟದಲ್ಲಿ ಅಂದ್ರೆ ನೀವು ಒಂಚೂರು ಹಿಂಗೆ ಅಳ್ಳಾಡ್ಸಂಗಿಲ್ಲ, ಅಷ್ಟು ಬಂದೋಬಸ್ತ್ ಆಗಿದೆ ಕುರ್ಚಿ. CM ಕುರ್ಚಿ ಬಗ್ಗೆ ಇನ್ನೊಂದ್ಸರಿ ಏನಾದ್ರು ನೀವು ಕೇಳಿದ್ರೆ ಕಪಾಲ್ ಕೊಡಿ ತಿಂತಾದ್ರು. CM ಕುರ್ಚಿ ಖಾಲಿ ಇಲ್ಲ. ಓಕೆ, ಐ ಆಮ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಸೊ ಡೋಂಟ್ ವರಿ, ನಾನು ಇನ್ನೂ 2.5 ವರ್ಷ, ಸಾಧ್ಯ ಆದ್ರೆ ನೆಕ್ಸ್ಟ್ ಇಯರ್ ಅದ್ರದ್ದು ನಮ್ದೇ ಇರುತ್ತೆ. ನಿಮ್ಗೆ ಕೆಲಸ ಬೇಕಾದ್ರೆ ಮಾಡಿಸ್ಕೊಳ್ತೀನಿ. ಒಳ್ಳೆ ಕೆಲಸ. ನೀ ಅದು ಇದು 2ನೇ 3ನೇ ಕರ್ಕೊಂಡ್ ಒಬ್ಬರನ್ನೇ ಕರ್ಕೊಂಬ. ಮುರುಘಾ, ಇವತ್ತು ಯಾವ ಗುದ್ಲಿ ಪೂಜೆಗೆ ಹೋಗ್ತಾ ಇದ್ದೀರಾ? ಗುದ್ಲಿ ಪೂಜೆ ಯಾಕೆ, ಶಂಕುಸ್ಥಾಪನೆಗೆ ಹೋಗ್ತಾ ಇದ್ರಿ. ಬರ್ಲಾ? ನಮಸ್ಕಾರ. ಅಪ್ಪಾಜಿ 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 ಇಲ್ಲಿವರೆಗೆ ಹಿಡಿದು ಕೇವಲ ಆಸೆಕ್ಕೆ ಯಾರು ಆಟಿಗೆ ತಗೋಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಿದ್ದೀವಿ. ಟಾಟಾ, ಬಾಯ್ ಬಾಯ್, ಲವ್ ಯು, ಥ್ಯಾಂಕ್ ಯು ವೆರಿ ಮಚ್. ಸಾಕ್ ಬಾ, ತಿಂಡಿ ಮಾಡಬಾ. ಗಿಲಿ ಗಿಲಿ ಲೈಫ್ ಆಗಿತ್ತ ಗಿಲಿ ಗಿಲಿ